ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಲಾ ರಾಶಿಯವರ ಭವಿಷ್ಯ ಜನವರಿ 9ರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ತುಲಾ ರಾಶಿಯವರು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ನಿಮ್ಮ ವೃತ್ತಿ ಜೀವನದಲ್ಲಿ, ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ತುಲಾ ರಾಶಿಯವರಿಗೆ ಜನವರಿ ತಿಂಗಳು ಒಟ್ಟಾರೆಯಾಗಿ ವೇಗವಾಗಿ ಪ್ರಾರಂಭವಾಗುತ್ತದೆ. ನಿಮ್ಮ ಮನಸ್ಸು ಸಕ್ರಿಯವಾಗಿರುತ್ತದೆ ಮತ್ತು ನೀವು ಅನೇಕ ಸಣ್ಣ ಕರೆಗಳು, ಕಿರು ಪ್ರಯಾಣ ಮತ್ತು ಯೋಜನೆಯನ್ನು ನಿಭಾಯಿಸಬಹುದು. ನಾನು ಸಾಕಷ್ಟು ಮಾಡುತ್ತಿದ್ದೇನೆ, ಆದರೆ ನನ್ನ ಮನಸ್ಸು ಇನ್ನೂ ನೆಲೆಗೊಂಡಿಲ್ಲ ಎಂದು ನಿಮ್ಮಲ್ಲಿ ಕೆಲವರು ಭಾವಿಸಬಹುದು. ಸ್ನೇಹಿತರೆ, ಜನವರಿ ಮಧ್ಯದ ನಂತರ ನಿಮ್ಮ ಗಮನವು ಮನೆ, ಕುಟುಂಬ, ಸೌಕರ್ಯ ಮತ್ತು ಭಾವನಾತ್ಮಕ ಸ್ಥಿರತೆಯ ಕಡೆಗೆ ಬಲವಾಗಿ ಬದಲಾಗುತ್ತದೆ. ಗೊಂದಲಕ್ಕಿಂತ ಶಾಂತಿಯನ್ನು ನೀವು ಬಯಸಬಹುದು. ನಿಮ್ಮ ಜೀವನವನ್ನು ಒಳಗಿನಿಂದ ಮರುಸಂಘಟಿಸಲು ನೀವು ಬಯಸಬಹುದು. ಸ್ನೇಹಿತರೆ, 9ನೇ ಮನೆಯಲ್ಲಿರುವ ಗುರು ಮಾರ್ಗದರ್ಶನ, ಆಶೀರ್ವಾದ, ಹಿರಿಯರ ಮೂಲಕ ಅದೃಷ್ಟ ಮತ್ತು ಕಲಿಕೆಯನ್ನು ಬೆಂಬಲಿಸುತ್ತಾರೆ. 6ನೇ ಮನೆಯಲ್ಲಿರುವ ಶನಿ ಶಿಸ್ತನ್ನು ನೀಡುತ್ತಾರೆ. ಇದು ಅಡೆತಡೆಗಳನ್ನು ಗೆಲ್ಲಲು ಸಹಾಯವನ್ನು ಮಾಡುತ್ತದೆ, ಆದರೆ ದಿನಚರಿಯನ್ನು ಸಹ ಸ್ನೇಹಿತರೆ ಬಯಸುತ್ತದೆ ಅಂತಲೇ ಹೇಳಬಹುದು. ಈ ತಿಂಗಳು ನಿಮ್ಮ ಬಾಹ್ಯ ಜೀವನ ಸುಗಮವಾಗಲು ಆಂತರಿಕ ಸ್ಥಿರತೆಯನ್ನು ನಿರ್ವಹಿಸುವ ಸಮಯ. ಇನ್ನು ಅದೇ ರೀತಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ತುಲಾ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ, ಭಾವನಾತ್ಮಕ ಖರ್ಚುಗಳು ತಪ್ಪಿಸಿ. 5ನೇ ಮನೆಯಲ್ಲಿರುವ ರಾಹು ಬಯಕೆಯ ಖರೀದಿಗಳನ್ನು ಪ್ರಚೋದಿಸಬಹುದು. ಮನೋರಂಜನೆ, ಮಕ್ಕಳ ಬೇಡಿಕೆಗಳು, ಐಷಾರಾಮಿ ಅಥವಾ ಆನ್ಲೈನ್ ಶಾಪಿಂಗ್, ನೀವು ಇದನ್ನು ನಿಯಂತ್ರಿಸಿದರೆ ಉಳಿತಾಯ ಸುಧಾರಿಸುತ್ತದೆ. ಹಣಕಾಸಿನ ವಿಷಯಗಳು ನಿರ್ವಹಿಸಬಲ್ಲವು, ಆದರೆ ತಿಂಗಳ ಮಧ್ಯದ ನಂತರ ಮನೆಯ ಖರ್ಚುಗಳು ಹೆಚ್ಚಾಗಬಹುದು. ನಿಮ್ಮಲ್ಲಿ ಕೆಲವರು ರಿಪೇರಿ, ಪೀಠೋಪಕರಣಗಳು, ಸ್ಥಳಾಂತರ ಯೋಜನೆ ಅಥವಾ ಕುಟುಂಬದ ಸೌಕರ್ಯಕ್ಕಾಗಿ ಹಣ ಖರ್ಚು ಮಾಡಬೇಕಾಗಿ ಬರಬಹುದು. ಗುರು ಬುದ್ಧಿವಂತ ನಿರ್ಧಾರಗಳು ಮತ್ತು ಆಶೀರ್ವಾದವನ್ನು ಬೆಂಬಲಿಸುತ್ತಾನೆ. ನಿಮ್ಮಲ್ಲಿ ಕೆಲವರು ಹಿರಿಯರು, ಮಾರ್ಗದರ್ಶಕರು ಅಥವಾ ಅದೃಷ್ಟದ ಅವಕಾಶದಿಂದ ಬೆಂಬಲವನ್ನು ಪಡೆಯಬಹುದು. ಅದು ನಿಮ್ಮ ಹಣವನ್ನು ಉಳಿಸುತ್ತದೆ. ಸ್ನೇಹಿತರೆ, ಮನಸ್ಥಿತಿಗಾಗಿ ಅಲ್ಲ, ನಿಜವಾದ ಅಗತ್ಯಕ್ಕಾಗಿ ಖರ್ಚು ಮಾಡಿ ಉಳಿತಾಗಲಿದೆ. ಇನ್ನು ಉದ್ಯೋಗದ ಬದಲಾವಣೆ ಅಂದರೆ ಸ್ನೇಹಿತರೆ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ಅನ್ನೋದನ್ನ ನೋಡೋದಾದರೆ, ಜನವರಿ ತಿಂಗಳು ಸ್ನೇಹಿತರೆ ಮನೆಗೆ ಸಂಬಂಧಿಸಿದ ವಿಷಯಗಳು ನಿಮ್ಮ ಗಮನವನ್ನು ಸೆಳೆಯುತ್ತವೆ. ನೀವು ಇನ್ನೂ ನಿಮ್ಮ ಕೆಲಸವನ್ನು ಮಾಡುತ್ತೀರಿ, ಆದರೆ ಮಾನಸಿಕವಾಗಿ ನೀವು ಕೌಟುಂಬಿಕ ಅಗತ್ಯಗಳು, ಆಸ್ತಿ ಸಮಸ್ಯೆಗಳು ಅಥವಾ ಭಾವನಾತ್ಮಕ ಒತ್ತಡದ ಬಗ್ಗೆ ಯೋಚಿಸಬಹುದು. ನಿಮ್ಮಲ್ಲಿ ಕೆಲವರು ರಜೆ ತೆಗೆದುಕೊಳ್ಳಲು, ಮನೆಯಿಂದಲೇ ಕೆಲಸ ಮಾಡಲು ಅಥವಾ ದಿನಚರಿಯನ್ನು ಬಯಸಲು ಬಯಸಬಹುದು. 6ನೇ ಮನೆಯಲ್ಲಿರುವ ಶನಿ ಸ್ಥಿರ ಪ್ರಗತಿಯನ್ನು ಬೆಂಬಲಿಸುತ್ತಾನೆ. ನೀವು ಆಯಾಸವನ್ನು ಅನುಭವಿಸಿದರೂ ಸುಧಾರಿಸುತ್ತದೆ. ಸ್ನೇಹಿತರೆ, ಒತ್ತಡವನ್ನು ನಿಭಾಯಿಸುವ ನಿಮ್ಮ ಸಾಮರ್ಥ್ಯ ಸುಧಾರಿಸುತ್ತದೆ. ಈ ತಿಂಗಳು ನಾಟಕೀಯ ವೃತ್ತಿ ಜೀವನದ ಜಿಗಿತಗಳಿಗಲ್ಲ, ಇದು ದಿನಚರಿ ಮತ್ತು ಸ್ಥಿರತೆಯನ್ನು ಬಲಪಡಿಸುವುದಕ್ಕಾಗಿ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ನಿಮ್ಮಲ್ಲಿ ಕೆಲವರು ಸ್ನೇಹಿತರೆ ಹೊಸ ಜವಾಬ್ದಾರಿಯನ್ನು ಪಡೆಯಬಹುದು, ಆದರೆ ಮೊದಲಿಗೆ ಅದು ತುಂಬ ಹೆಚ್ಚು ಎಂದು ನಿಮಗೆ ಅನಿಸಬಹುದು. ಶಿಸ್ತಿನಿಂದ ನೀವು ಅದನ್ನು ನಿಭಾಯಿಸುತ್ತೀರಿ. ಒತ್ತಡವನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಬೇಡಿ. ನಿಮ್ಮ ದಿನಚರಿ ಸ್ಥಿರವಾದಾಗ ಕೆಲಸವು ಸುಗಮವಾಗುತ್ತದೆ. ಇನ್ನು ಅದೇ ರೀತಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ತುಲಾ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ.
ದಿನಚರಿಯನ್ನು ಪಾಲಿಸಿದರೆ ಆರೋಗ್ಯ ಸುಧಾರಿಸುತ್ತದೆ. 6ನೇ ಮನೆಯಲ್ಲಿರುವ ಶನಿ ಚೇತರಿಸಿಕೊಳ್ಳಲು ಮತ್ತು ಸಮಸ್ಯೆಗಳನ್ನು ಎದುರಿಸಲು ಸಹಾಯವನ್ನು ಮಾಡುತ್ತಾನೆ. ಆದರೆ ನೀವು ಶಿಸ್ತನ್ನು ಅನುಸರಿಸಿದರೆ ಮಾತ್ರ ಸ್ನೇಹಿತರೆ. ಒತ್ತಡವು ಜೀರ್ಣಕ್ರಿಯೆ, ನಿದ್ರೆ ಅಥವಾ ಮೈಕೈ ನೋವಿನ ಮೇಲೆ ಪರಿಣಾಮ ಬೀರಬಹುದು. ತಿಂಗಳ ಮಧ್ಯದ ನಂತರ ಭಾವನಾತ್ಮಕ ಒತ್ತಡವು ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಊಟದ ಸಮಯ, ಮಲಗುವ ಸಮಯವನ್ನು ನಿಗದಿಪಡಿಸಿ. ಸರಿಯಾದ ಸಮಯಕ್ಕೆ ಊಟವನ್ನು ಮಾಡಿ, ಸರಿಯಾದ ಸಮಯಕ್ಕೆ ನಿದ್ರೆಯನ್ನು ಮಾಡಿ ಸ್ನೇಹಿತರೆ. ಈ ಎರಡೂ ನಿಮ್ಮ ಆರೋಗ್ಯವನ್ನು ಸ್ನೇಹಿತರೆ ಸುಧಾರಿಸಲಿದೆ ಅಂತಲೇ ಹೇಳಬಹುದು. ನಿಮ್ಮ ಶಕ್ತಿ ಸ್ಥಿರವಾಗಿರುತ್ತದೆ. ದಿನಚರಿಯನ್ನು ಪಾಲಿಸಿದರೆ ಆರೋಗ್ಯ ಸುಧಾರಿಸಲಿದೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಪ್ರತಿದಿನ ಯೋಗ, ಧ್ಯಾನವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ ಉತ್ತಮ ಆರೋಗ್ಯ ಖಂಡಿತವಾಗಿಯೂ ಸಿಗಲಿದೆ. ಅದೇ ರೀತಿ ನಿಮ್ಮ ವೈಯಕ್ತಿಕ ಜೀವನ, ಕುಟುಂಬದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ತುಲಾರಾಶಿಯವರು ಅನ್ನೋದನ್ನ ನೋಡೋದಾದರೆ, ಜನವರಿ 16ರ ನಂತರ 4ನೇ ಮನೆಗೆ ಬರುವ ಕುಜ ಮನೆಯಲ್ಲಿ ಕೋಪವನ್ನು ಉಂಟು ಮಾಡಬಹುದು. ಸಣ್ಣ ಸಮಸ್ಯೆಗಳು ದೊಡ್ಡದಾಗಿ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ತಾಯಿ, ಕುಟುಂಬದೊಂದಿಗೆ ವಾದ ವಿವಾದಗಳನ್ನು ತಪ್ಪಿಸಿ ಮತ್ತು ತಕ್ಷಣ ಪ್ರತಿಕ್ರಿಯಿಸಬೇಡಿ ಸ್ನೇಹಿತರೆ. ತಿಂಗಳ ದ್ವಿತೀಯಾರ್ಧದಲ್ಲಿ ಸಂಬಂಧಗಳು ಭಾವನಾತ್ಮಕವಾಗಿ ಪ್ರಮುಖವಾಗಿರುತ್ತವೆ. ನೀವು ಕುಟುಂಬದಿಂದ ಹೆಚ್ಚು ಉಷ್ಣತೆ ಮತ್ತು ಅರ್ಥ ಮಾಡಿಕೊಳ್ಳುವಿಕೆಯನ್ನು ಬಯಸಬಹುದು. ಒಂದು ವೇಳೆ ಅದು ಸಿಗದಿದ್ದರೆ ಸ್ನೇಹಿತರೆ, ನೀವು ಮೌನವಾಗಬಹುದು ಅಥವಾ ಆಂತರಿಕ ಸಮಾಧಾನಗೊಳ್ಳಬಹುದು ಸ್ನೇಹಿತರೆ. ಹಾಗಾಗಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು, ವಾದ ವಿವಾದಗಳು ಬರಬಹುದು, ಬಲವಾದ ನಿರೀಕ್ಷೆಗಳು ಮತ್ತು ಕೆಲವೊಮ್ಮೆ ಗೊಂದಲ. ನೀವು ಸಂಬಂಧದಲ್ಲಿ ಇದ್ದರೆ ಸಂವಹನವನ್ನು ಸ್ಪಷ್ಟವಾಗಿಡಿ. ಪ್ರೀತಿಯ ವಿಷಯಗಳಲ್ಲಿ 5ನೇ ಮನೆಯಲ್ಲಿರುವ ರಾಹು ತೀವ್ರತೆಯನ್ನು ಸೃಷ್ಟಿಸುತ್ತಾನೆ. ಹಾಗಾಗಿ ಸ್ನೇಹಿತರೆ, ನಿಮ್ಮಲ್ಲಿ ಕೆಲವರು ಕೌಟುಂಬಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಥವಾ ಕೆಲವರು ಕೌಟುಂಬಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಮನೆ ಆಸ್ತಿಗೆ ಸಂಬಂಧಿಸಿದ ಸುದ್ದಿಗಳನ್ನು ಪಡೆಯಬಹುದು. ಮನೆಯಲ್ಲಿನ ಶಾಂತಿಯೇ ಈ ತಿಂಗಳು ನಿಮ್ಮ ಅತಿ ದೊಡ್ಡ ಶಕ್ತಿಯಾಗಿರುತ್ತದೆ ಸ್ನೇಹಿತರೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಒಂದು ಸಮಾಧಾನ ಅನ್ನೋದು ಬೇಕು. ಅದು ತಾನೇ ನಡೀತದೆ ಸ್ನೇಹಿತರೆ. ಇನ್ನು ಅದೇ ರೀತಿ ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ತುಲಾರಾಶಿಯವರು ನೋಡಲಿದ್ದೀರಿ ಅಂದರೆ, ತಿಂಗಳ ಮಧ್ಯದ ನಂತರ ಗಮನವು ಆಂತರಿಕ ನಿರ್ವಹಣೆ ಮತ್ತು ಸ್ಥಿರತೆಯತ್ತ ಬದಲಾಗುತ್ತದೆ. ಅಪಾಯಕಾರಿ ವಿಸ್ತರಣೆಯನ್ನು ಆದಷ್ಟು ತಪ್ಪಿಸಿ ಮತ್ತು ಸುಗಮ ವಿತರಣೆ ಅಥವಾ ಗ್ರಾಹಕರು ತೃಪ್ತಿಯತ್ತ ಗಮನ ಹರಿಸಿ. ವ್ಯಾಪಾರ ಮಾಲೀಕರು ಮೊದಲಾರ್ಧದಲ್ಲಿ ಸಂವಹನ ಮತ್ತು ನೆಟ್ವರ್ಕಿಂಗ್ ಮೂಲಕ ಉತ್ತಮ ಪ್ರತಿಕ್ರಿಯೆಯನ್ನು ಕಾಣಬಹುದು. ಮಾರ್ಕೆಟಿಂಗ್, ಪ್ರಚಾರ ಮತ್ತು ಸ್ಥಳೀಯ ಸಂಪರ್ಕಗಳು ಫಲಿತಾಂಶಗಳನ್ನು ತರುತ್ತವೆ. ಮೊದಲು ವ್ಯವಸ್ಥೆಯನ್ನು ಸುಧಾರಿಸಿ ನಂತರ ವಿಸ್ತರಣೆಯನ್ನು ಮಾಡಿ ಸ್ನೇಹಿತರೆ. ಹೂಡಿಕೆಯನ್ನು ಮಾಡುವುದಕ್ಕೆ ಕೂಡ ಸೂಕ್ತ ಸಮಯ ಅಂತಲೇ ಹೇಳಬಹುದು. ಆದರೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ದುಡುಕಿನ ನಿರ್ಧಾರಗಳು ಬೇಡ. ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡಿ. ಇನ್ನು ವಿದ್ಯಾರ್ಥಿಗಳಿಗೆ ಸಕ್ರಿಯ ಮನಸ್ಸಿನ ಕಾರಣದಿಂದಾಗಿ ವಿದ್ಯಾರ್ಥಿಗಳು ಮೊದಲಾರ್ಧದಲ್ಲಿ ಗಮನ ಕಳೆದುಕೊಳ್ಳಬಹುದು. ತಿಂಗಳ ಮಧ್ಯದ ನಂತರ ಅಧ್ಯಯನದ ವಾತಾವರಣವು ಶಾಂತವಾಗಿದ್ದರೆ ಏಕಾಗ್ರತೆ ಸುಧಾರಿಸುತ್ತದೆ. ಪುನರ್ವರ್ತನೆ ಮತ್ತು ಪರಿಕಲ್ಪನೆ ಸ್ಪಷ್ಟತೆಗೆ ಇದು ಉತ್ತಮ ತಿಂಗಳು. ಶಾಂತ ವಾತಾವರಣ ಉತ್ತಮ ಫಲಿತಾಂಶವನ್ನು ನೀಡಲಿದೆ. ಸರಿಯಾದ ಸಮಯಕ್ಕೆ ಅಧ್ಯಯನವನ್ನು ಮಾಡಿ ಸ್ನೇಹಿತರೆ. ಆಸಕ್ತಿಯಿಂದ ಅಧ್ಯಯನದ ಕಡೆ ಗಮನ ಕೊಡಿ. ಏಕಾಗ್ರತೆಯಿಂದ ಅಧ್ಯಯನದ ಕಡೆ ಗಮನ ಕೊಡಿ. ಏಕಾಗ್ರತೆ ಹೆಚ್ಚಿಸಬೇಕು ಅಂದರೆ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದಿ ತುಲಾರಾಶಿಯ ವಿದ್ಯಾರ್ಥಿಗಳು ಉನ್ನತ ಫಲಿತಾಂಶವನ್ನು ನೋಡುವುದಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳ್ತಾ ಸ್ನೇಹಿತರೆ, ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಾಯಿತು. ಅದೇ ರೀತಿ ಸರಳ ಪರಿಹಾರವನ್ನು ಫಾಲೋ ಮಾಡಿ. ಸಮತೋಲನ ಮತ್ತು ಶಾಂತಿಗಾಗಿ ಪ್ರತಿದಿನ 11 ಬಾರಿ ಓಂ ಶುಕ್ರಾಯ ನಮಃ ಎಂದು ಮಂತ್ರವನ್ನು ಜಪಿಸಿ ಸ್ನೇಹಿತರೆ, ಒಳಿತಾಗಲಿದೆ. ಆದಷ್ಟು ಬಡವರಿಗೆ ಮತ್ತು ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ. ಆದಷ್ಟು ತಡರಾತ್ರಿಯ ವಾದ ವಿವಾದಗಳನ್ನು ತಪ್ಪಿಸಿ. ಸಾಧ್ಯವಾದಷ್ಟು ಬೇಗ ಮಲಗಿ. ಮನಸ್ಸಿನ ಶಾಂತಿಗಾಗಿ ಸಂಜೆ ಮನೆಯಲ್ಲಿ ತುಪ್ಪದ ದೀಪವನ್ನು ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಲಾರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.